ಕಾಫಿ ನಾಡಲ್ಲಿ ಹಿಂದೂ ಯುವಕರಿಂದ ಕಲ್ಲು ತೂರಾಟ ನಡೆದಿದೆ. ಉದ್ವಿಗ್ನ ಸ್ಥಿತಿಗೆ ಕಾರಣವಾಗಿದ್ದಂತಹ ಕಲ್ಲು ಎಸೆತ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ವಿಜಯನಗರದಲ್ಲಿ ನಡೆದ ಇರುವಂತಹ ಕಲ್ಲೆಸೆತದ ಪ್ರಕರಣ ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಮೂವರು ಕಿಡಿಗೇಡಿಗಳನ್ನು ಬಂಧಿಸಿದ್ದಾರೆ. ಹರೀಶ್, ಭರತ್, ದಿಲೀಪ್ ಎಂಬುವವರನ್ನ ಖಾಕಿ ಪಡೆ ಬಂಧಿಸಿರುವಂಥದ್ದು. ವಿಜಯಪುರ ಸಮೀಪದ ಗೌರಿ ಕಾಲುವೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸುಧಾ ಮತ್ತೆ ಅವರ ಪುತ್ರಿ ಜೊತೆ ಗಲಾಟೆ ಮಾಡಿರ್ತಾರೆ. ಈ ಇಬ್ರು ಕೂಡ ಮುಸ್ಲಿಮರು ಕಲ್ಲೆಸೆದಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಲಾಗಿತ್ತು. ಕಳೆದ ಒಂದು ವಾರದಿಂದ ಕಲ್ಲೆಸೆದಿದ್ದಂತಹ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಮತ್ತೊಂದೆಡೆ ಇದೇ ಕೇಸಲ್ಲಿ ಮುಸ್ಲಿಂ ಯುವಕರು ಕೂಡ ಅರೆಸ್ಟ್ ಆಗಿರ್ತಾರೆ. ಬಸವನಹಳ್ಳಿ ಠಾಣಾ ಪೊಲೀಸರಿಂದ ಮೂವರನ್ನ ಬಂಧಿಸಲಾಗಿದೆ. ಕಲ್ಲೆಸೆತ ಪ್ರಕರಣ ವಿಚಾರವಾಗಿ ಇದೀಗ ಒಂದು ಕೇಸ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಮುಸ್ಲಿಮರು ಕಲ್ಲೆಸೆದಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡಿದ್ರು. ಕಳೆದ ಒಂದು ವಾರದಿಂದ ಕೂಡ ಈ ಒಂದು ಆರೋಪ ಕೇಳಿ ಬರ್ತಾನೆ ಇತ್ತು. ಮತ್ತೊಂದೆಡೆ ಈ ಕೇಸಲ್ಲಿ ಮುಸ್ಲಿಂ ಯುವಕರು ಕೂಡ ಅರೆಸ್ಟ್ ಆಗಿರ್ತಾರೆ. ಬಸವನಹಳ್ಳಿ ಠಾಣಾ ಪೊಲೀಸರಿಂದ 3 ಜನರನ್ನ ಬಂಧನ ಕೂಡ ಮಾಡಲಾಗಿರುತ್ತೆ. ಕಾಫಿನಾಡ್ನಲ್ಲಿ ಹಿಂದೂ ಯುವಕರಿಂದ ಕಲ್ಲು ತೂರಾಟ, ಉದ್ವಿಗ್ನ ಸ್ಥಿತಿಗೆ ಕಾರಣವಾಗಿದ್ದಂತಹ ಕಲ್ಲು ಎಸೆದಂತಹ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಏನು ಅಂದಾಜಿಸಲಾಗಿತ್ತು ಆ ಅಂದಾಜು ತಪ್ಪಾಗಿದೆ. ಚಿಕ್ಕಮಗಳೂರಿನ ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ ಹಿಂದೂ ಯುವಕರಿಂದಲೇ ಕಲ್ಲು ತೂರಾಟ ನಡೆದಿರುವಂಥದ್ದು ಅನ್ನುವಂತಹ ಮಾಹಿತಿ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಖಚಿತವಾಗಿದೆ. ಬಟ್ ಮುಸ್ಲಿಮರಿಂದ ಕಲ್ಲು ಎಸೆತ ಆಗಿರುವಂಥದ್ದು ಅನ್ನುವಂತಹ ಮಾಹಿತಿ ಇತ್ತು. 3 ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಬಟ್ ಇದೀಗ ವಿಜಯನಗರದಲ್ಲಿ ನಡೆದಿದ್ದಂತಹ ಕಲ್ಲು ತೂರಾಟದ ಪ್ರಕರಣದ ವಿಚಾರವಾಗಿ ಕಂಪ್ಲೀಟ್ ಆಗಿ ಈ ಒಂದು ಕೇಸ್ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಕಲ್ಲು ತೂರಾಟವನ್ನ ನಡೆಸಿದಂತಹ ಯುವಕರು ಮುಸ್ಲಿಮರಲ್ಲ, ಹಿಂದೂ ಯುವಕರೇ ಕಲ್ಲು ತೂರಾಟವನ್ನ ನಡೆದಿರುವಂಥದ್ದು ಅನ್ನುವಂಥದ್ದು ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಹಾಗೆ 3 ಜನರನ್ನ ಬಂಧಿಸಿದ್ರು ಕೂಡ ಈ ಹಿಂದೆ ಮುಸ್ಲಿಮರು ಕಲ್ಲೆಸೆದಿದ್ದಾರೆ ಅಂತ ಆರೋಪವನ್ನ ಮಾಡಿದ ಬೆನ್ನಲ್ಲೇ 3 ಜನರನ್ನ ಬಂಧನ ಮಾಡಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶ್ವಿನಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಶ್ವಿನಿ, ಈ ಒಂದು ಕೇಸ್ ಏನಂದ್ರೆ ಕಂಪ್ಲೀಟ್ ಆಗಿ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಏನು ಅಂದಾಜಿಸಲಾಗಿತ್ತು ಮುಸ್ಲಿಂ ಯುವಕರು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು, ಬಟ್ ಇವಾಗ ಹಿಂದೂ ಯುವಕರು ಅಂತ ಹೇಳಲಾಗ್ತಾ ಇದೆ. ಯಾರವರು, ಯಾಕೆ ಕಲ್ಲು ತೂರಾಟವನ್ನ ನಡೆಸಿದ್ರು, ಏನ್ ರೀಸನ್ ಇತ್ತು, ಇವರ ಹಿಂದೆ ಯಾರೆಲ್ಲ ಕಾಣದ ಕೈಗಳಿದೆ, ಅಪ್ಡೇಟ್ಸ್ ಕೊಡೋದಾದ್ರೆ ಅಶ್ವಿನಿ. ಏನು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಏನು ಕಲ್ಲು ತೂರಾಟ ಪ್ರಕರಣಕ್ಕೆ ಬಿಗ್ ಸಿಕ್ಕಿದೆ ಅಂತಾನೆ ಹೇಳ್ಬೋದಾಗಿದೆ. ಏನು ಮೊದಲಿಗೆ ಮುಸ್ಲಿಂ ಯುವಕರು ಕಲ್ಲು ತೂರಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ 6 ಜನರನ್ನ ಬಂಧನ ಕೂಡ ಆಗಿತ್ತು. ಈಗ ನೋಡಿದ್ರೆ ತನಿಖೆ ವೇಳೆ ಈಗ ಮೊದಲು ಕಲ್ಲು ತೂರಾಟ ನಡೆಸಿದೆ ಅಂದ್ರೆ ಫೆಬ್ರವರಿ 15ರಂದು ಗಲಾಟೆ ಮಾಡಿರ್ತಾರೆ. ಸುಧಾ ಮತ್ತು ಅವರ ಮಗಳ ಹತ್ರ ಏನು ಈ 3 ಜನ ಯುವಕರು ಗಲಾಟೆ ಮಾಡಿರ್ತಾರೆ. ಮಾತಿನ ಚಕಮಕಿ ಕೂಡ ಆಗಿರುತ್ತೆ. ಅದನ್ನ ಪ್ರಶ್ನಿಸಿದ್ದಕ್ಕೆ 15 ತಾರೀಕು ರಾತ್ರಿ ಕಲ್ಲು ತೂರಾಟ ನಡೆಸಿರ್ತಾರೆ. ಅದಾದ ಬಳಿಕ 16ನೇ ದಿನದಂದು ಕಲ್ಲು ತೂರಾಟ ನಡೆಸಿರ್ತಾರಲ್ಲ, ಮುಸ್ಲಿಂ ಯುವಕರಾಗಿರ್ತಾರೆ. ಯಾವೆಲ್ಲ ಕಾರಣಕ್ಕೆ ಈ ಕಲ್ಲು ತೂರಾಟ ನಡೆದಿದೆ ಅನ್ನೋದೇ ಈಗ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಅಂತಾನೆ ಹೇಳ್ಬಹುದಾಗಿದೆ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಯಾವುದನ್ನು ಕೂಡ ನಾವು ಅಲ್ಲಿ ಹೇಳಿರ್ತಾರೆ ಮೊದಲು ಮುಸ್ಲಿಂ ಯುವಕರೇ ಅಂತ ಹೇಳ್ಬಿಟ್ಟು. ಕಲ್ಲು ತೂರಾಟ ಅಂತ ಬಂದಾಗ ಅತಿ ಹೆಚ್ಚಾಗಿ ಪರಿಗಣಿಸಲಾಗುವಂಥದ್ದು ಗಲಾಟೆ ಬಂದಂತಹ ಸಂದರ್ಭದಲ್ಲಿ ಮುಸ್ಲಿಂ ಯುವಕರಿಂದನೇ ಆಗಿದೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಅವರ ಸಂಖ್ಯೆನೇ ಹೆಚ್ಚಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಕೇಸ್ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಹಿಂದೂ ಯುವಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಈ ಪ್ರಕರಣದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಸೊ ಸದ್ಯಕ್ಕೆ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ವಿಜಯಪುರ ಸಮೀಪದ ಒಂದು ಊರಲ್ಲಿ ನಡೆದಿರುವಂತಹ ಕಲ್ಲು ತೂರಾಟ ಪ್ರಕರಣ, ಸುಧಾ ಮತ್ತೆ ಅವರ ಪುತ್ರಿ ಇಬ್ರು ಕೂಡ ಗಲಾಟೆ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ.